ನಮಸ್ತೆ ಗೆಳೆಯರೆ, ಪ್ರಶ್ನೆ ಪತ್ರಿಕೆಗಳ ಸರಮಾಲಿಕೆಗೆ ಸ್ವಾಗತ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. ಪರಿಸರ ಸ್ನೇಹಿ ಎಂದು ಜನಪ್ರಿಯವಾಗಿ ಪರಿಗಣಿಸಲಾದಂತಹ 3 ಆರ್ಗಳನ್ನು ಏನೆಂದು ಕರೆಯಲಾಗುತ್ತದೆ? ಆರ್. ಈ 3 ಆರ್ಗಳನ್ನು ಏನೆಂದು ಕರೆಯಲಾಗುತ್ತದೆ ಗೆಳೆಯರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ, ಆರ್ ಅಂದರೆ ರಿಡ್ಯೂಸ್, ರೀಯೂಸ್ ಆ್ಯಂಡ್ ರೀಸೈಕಲ್. ರಿಡ್ಯೂಸ್, ರೀಯೂಸ್ ಆ್ಯಂಡ್ ರೀಸೈಕಲ್. ಪರಿಸರ ಸ್ನೇಹಿ ಎಂದು ಜನಪ್ರಿಯವಾಗಿ ಪರಿಗಣಿಸಲಾಗಿರ್ತಕ್ಕಂಥ 3 ಆರ್ಗಳು ಏನನ್ನು ಸೂಚಿಸಲಾಗುತ್ತದೆ ಅಂದರೆ ರೆಡ್ಯೂಸ್, ರೀಯೂಸ್ ಆ್ಯಂಡ್ ರೀಸೈಕಲ್. ನೆಕ್ಸ್ಟ್ ನೋಡಿ, ಬಯೋಮ್ಯಾಗ್ನಿಫಿಕೇಷನ್ ಏನನ್ನು ಸೂಚಿಸುತ್ತದೆ? ಬಯೋಮ್ಯಾಗ್ನಿಫಿಕೇಷನ್ ಏನನ್ನು ಸೂಚಿಸುತ್ತದೆ? ಎಸ್ ನೋಡಿ, ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಮಾಲಿನ್ಯಕಾರಕಗಳು ಒಂದು ಟ್ರಾಫಿಕ್ ಮಟ್ಟದಿಂದ ಮತ್ತೊಂದಕ್ಕೆ, ಅಂದರೆ ಒಂದು ಟ್ರಾಫಿಕ್ ಮಟ್ಟದಿಂದ ಮತ್ತೊಂದು ಟ್ರಾಫಿಕ್ ಮಟ್ಟಕ್ಕೆ ಚಲಿಸುವಾಗ ಅದರ ದರವನ್ನು ಕೇಂದ್ರೀಕರಿಸುವಂತಹ ಪ್ರವೃತ್ತಿಗೆ ನಾವು ಬಯೋಮ್ಯಾಗ್ನಿಫಿಕೇಷನ್ ಅಂತ ಕರಿತೇವೆ. ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಮಾಲಿನ್ಯಕಾರಕಗಳು ಒಂದು ಟ್ರಾಫಿಕ್ ಮಟ್ಟದಿಂದ ಮತ್ತೊಂದು ಟ್ರಾಫಿಕ್ ಮಟ್ಟಕ್ಕೆ ಚಲಿಸುವಾಗ ಆ ದರದ ಕೇಂದ್ರೀಕರಿಸುವಂತಹ ಪ್ರವೃತ್ತಿಯ ಬಯೋಮ್ಯಾಗ್ನಿಫಿಕೇಷನ್. ನೆಕ್ಸ್ಟ್ ನೋಡಿ, ರಾಮ್ಸರ್ ಸಮಾವೇಶವು ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ವೆಟ್ಲ್ಯಾಂಡ್ಸ್, ಗದ್ದೆಗಳ ಸಂರಕ್ಷಣೆ. ರಾಮ್ಸರ್ ಸಮಾವೇಶವು ಗದ್ದೆಗಳ ಸಂರಕ್ಷಣೆಗೆ ಸಂಬಂಧಿಸಿದೆ. ನೆಕ್ಸ್ಟು ನೋಡಿರಿ, ದಾಚಿಗಮ್. ಈ ದಾಚಿಗಮ್ ಎನ್ನುವಂತಹ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯ ಅಥವಾ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಾವು ಕಾಣಬಹುದು? ದಾಚಿಗಮ್ ರಾಷ್ಟ್ರೀಯ ಉದ್ಯಾನವನ. ಎಸ್, ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಕಾಶ್ಮೀರದಲ್ಲಿ ನಾವು ದಾಚಿಗಮ್ ರಾಷ್ಟ್ರೀಯ ಉದ್ಯಾನವನವನ್ನು ನಾವು ಕಾಣಬಹುದು. ನೆಕ್ಸ್ಟ್ ಗೆಳೆಯರಿ, ಇನ್ನೊಂದು ಇಂಪಾರ್ಟೆಂಟು ಸೈನ್ಸು. ಪರಿಸರ ವ್ಯವಸ್ಥೆಯ ಶಕ್ತಿಯ ಹರಿವು ಯಾವಾಗಲೂ ಹೀಗಿರುತ್ತದೆ? ನೋಡಿ, ಇವೇ ಪ್ರಶ್ನೆಗಳು ಹಿಂಗಿದಾವಲ್ಲ. ಅಥವಾ ನೀವು RSI ಪ್ರಶ್ನೆ ಪತ್ರಿಕೆಯನ್ನು ನೋಡ್ಬೋದು. 2022ರ RSI ಪ್ರಶ್ನೆ ಪತ್ರಿಕೆಯಲ್ಲಿ ಇವು ಸೈನ್ಸ್ ಕ್ವಶನ್ಗಳನ್ನ ಹಾಕಿದ್ದಾರೆ. ನಾನು ಸ್ವಲ್ಪ ಇವು ಆ ಪ್ರಶ್ನೆ ಪತ್ರಿಕೆಯಿಂದ ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದುವರೆಗೂ ಕೇಳಿಲ್ಲ, ಆದರೆ ರಿಪೀಟೆಡ್ ಆಗ್ತವೆ. ನೋಡ್ಕೊಳ್ರಿ. ನೋಡಿ, ಪರಿಸರ ವ್ಯವಸ್ಥೆಯ ಶಕ್ತಿಯ ಹರಿವು ಯಾವಾಗಲೂ ಹೀಗಿರುತ್ತದೆ. ಕಡಿಮೆ ಪ್ರಶ್ನೆಗಳು ಇರ್ತವೆ. ನೀವು ನೋಡ್ತಾ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ಡಿಫಿಕಲ್ಟ್ ಅನ್ನಿಸ್ತಾ ನಾವು ಸ್ಕಿಪ್ ಮಾಡ್ತೀವಿ, ಈಸಿ ಅನ್ನಿಸ್ತಾವ ನೋಡ್ತಾ ಹೋಗ್ತಿದ್ದು ಮನುಷ್ಯನ ಪ್ರವೃತ್ತಿ ಆಗಿದೆ. ಸೊ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ನೋಡಿ, ಈಸಿ ಇದೆ ಪ್ರಶ್ನೆ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಪರಿಸರ ವ್ಯವಸ್ಥೆಯ ಶಕ್ತಿಯ ಹರಿವು ಯಾವಾಗಲೂ ಹೀಗಿರುತ್ತದೆ. ನೋಡಿ, ಏಕದಿಕ್ಕೀಯ, ದ್ವಿಮುಖ ದಿಕ್ಕೀಯ, ಬಹುದಿಕ್ಕೀಯ ಅಥವಾ ನಿರ್ದಿಷ್ಟ ದಿಕ್ಕಿನಲ್ಲಿ ಹರಿಯುವುದಿಲ್ಲ ಅಂತ ಹೇಳಿದ್ರೆ, ಪರಿಸರ ವ್ಯವಸ್ಥೆಯಲ್ಲಿ ನಾವು ಶಕ್ತಿ ಯಾವಾಗಲೂ ಅದು ಯೂನಿಡೈರೆಕ್ಷನಲ್ ಆಗಿರ್ತದೆ, ಅಂದರೆ ಒಂದೇ ದಿಕ್ಕಿನಲ್ಲಿ ಅದು ಚಲಿಸುತ್ತಾ ಇರುತ್ತದೆ. ಸರಿಯಾದ ಉತ್ತರ ಏಕದಿಕ್ಕಿನ ಅಂತ. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಹೇಗಿರುತ್ತದೆ ಅಂದರೆ ಒಂದೇ ದಿಕ್ಕಿನಲ್ಲಿ, ಏಕದಿಕ್ಕಿನಲ್ಲಿ ಅದು ಹೋಗ್ತಾ ಇರುತ್ತೆ. ಅಲ್ಲರಿ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಈ ಪ್ರಶ್ನೆ ನಿಮಗಾಗಿ. ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿ. ಈ ಕೆಳಗಿನ ಅನಿಲಗಳಲ್ಲಿ ಹಸಿರುಮನೆ ಅನಿಲ ಯಾವುದಲ್ಲ? ಯಾವುದು ಅಲ್ಲ? ನೋಡಿ, ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್. ನೋಡಿ, ಇದರಲ್ಲಿ ಯಾವುದು ಹಸಿರುಮನೆ ಅನಿಲ ಅಲ್ಲ ಎನ್ನುವಂಥದ್ದನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು.